ಸಿದ್ದರಾಮಯ್ಯ ವರಸೆ ಬದಲಿಸಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಹೈಕಮಾಂಡ್ನಿಂದ ಸಿದ್ದರಾಮಯ್ಯಗೆ ಪಾಸಿಟಿವ್ ಮೆಸೇಜ್ ಬರುತ್ತೆ. ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರಿಗೆ ಪಾಸಿಟಿವ್ ಮೆಸೇಜ್ ಬರುತ್ತೆ. ಉಸ್ತುವಾರಿ ಸಭೆಯಲ್ಲಿ ಸಿಎಂಗೆ ಶಾಸಕರ ಸಪೋರ್ಟ್ ಸಿಕ್ಕಿರಬಹುದು. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಗುತ್ತೆ. ಖರ್ಗೆ ಅಚ್ಚರಿ ಸಪೋರ್ಟ್ನಿಂದ ಸಿದ್ದರಾಮಯ್ಯನವರಿಗೆ ಆನೆ ಬಲ ಬಂದಂತಾಗುತ್ತೆ. ಶಾಸಕರ ಸಪೋರ್ಟ್, ಹೈಕಮಾಂಡ್ ಸಂದೇಶ, ಸಿದ್ದುಗೆ ಬಲ. ಹೀಗಾಗಿಯೇ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾರೆ ಬಹಿರಂಗವಾಗಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬದಲಾದ್ರೆ ಪಕ್ಷವೂ ಕೂಡ ಸಂಪೂರ್ಣವಾಗಿ ವೀಕ್ ಆಗೋಗುತ್ತೆ. ಅಹಿಂದ ದೂರವಾಗುವ ಭಯ ಸುರ್ಜೇವಾಲಾಗೂ ಕೂಡ ಸಿಕ್ಕಿರಬಹುದು. ನಿಮ್ಮ ಬಣಕ್ಕೆ ನೀವೇ ಸೂಚನೆ ಕೊಡಿ ಅಂತ ಹೇಳಿ ಸುರ್ಜೇವಾಲಾ ಅವರು ಹೇಳಿಕೆಯನ್ನ ಕೊಡ್ತಾರೆ. ನಿಮ್ಮ ಬಲ ಅಂದ್ರೆ ಬಣಗಳಿದಾವಲ್ಲ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅವರಿಗೆ ಒಂದಿಷ್ಟು ನಾಯಕರ ಬೆಂಬಲ ಇದೆ. ಅವರವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲ ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳಿಕೆ ಕೊಡೋದು, ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಹೇಳಿ ಅದಕ್ಕೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಅಥವಾ ಅದಕ್ಕೆ ತಿರುಗೇಟು ಕೊಡುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು 2.5 ವರ್ಷ ಆದ ನಂತರ ನೋಡ್ತಾ ಇರಬೇಕಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸೊ ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇತ್ತು. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ಸರ್ಕಾರ ಪತನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ವು. ಸೊ ಹಾಗಾಗಿ ಸುರ್ಜೇವಾಲಾ ಅವರು ಹೇಳ್ತಾರೆ, ನಿಮ್ಮ ಬಣದ ನಾಯಕರಿಗೆ ನೀವೇ ಬುದ್ಧಿವಾದವನ್ನ ಹೇಳಿ ಬಹಿರಂಗವಾದಂತ ಹೇಳಿಕೆಗಳನ್ನ ಕೊಡೋದಕ್ಕೆ ಬಿಡಬೇಡಿ ಅಂತ ಹೇಳಿ. ಸೊ ಹಾಗಾಗಿನೇ ಈಗ ಸುರ್ಜೇವಾಲಾ ಬಂದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರ ಸಪೋರ್ಟ್ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಂತಾಯಿತು. ಹಾಗಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬಂದ ನಂತರ ಬಹಿರಂಗವಾದಂತ ಹೇಳಿಕೆ ಸಿದ್ದರಾಮಯ್ಯನವರ ಕಡೆಯಿಂದ ಬರುತ್ತೆ. 5 ವರ್ಷ ನಾನೇ ಮುಖ್ಯಮಂತ್ರಿ, ಬಿಟ್ಟಿಂಗ್ ಅನ್ನಂಗಿಲ್ಲ ಯಾರು ಕೂಡ ಅಂತ ಹೇಳಿ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಬಿಡ್ತಾರೆ. ಹಾಗಾಗಿನೇ ಸೊ ಈ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತ ಸಂಗತಿ.